ಇಂದ್ರ ಏಕಾದಶಿ ಕತೆ. ಪ್ರಾಚೀನ ಕಾಲದಲ್ಲಿ ಮಾಹಿಷ್ಮತಿ ಎಂಬ ನಗರವನ್ನು ಇಂದ್ರಸೇನ ಎಂಬ ಮಹಾನ್ ರಾಜನು ಆಡಳಿತ ಮಾಡುತ್ತಿದ್ದ. ಅವನು ಧಾರ್ಮಿಕ, ನೀತಿವಂತ ಹಾಗೂ ಪ್ರಜಾಪಾಲಕನಾಗಿದ್ದ. ಒಂದು ದಿನ ದೇವರ್ಷಿ ನಾರದರು ರಾಜನ ಅರಮನೆಗೆ ಬಂದು ಹೇಳಿದರು, ರಾಜನೇ, ನಿನ್ನ ತಂದೆಯ ಆತ್ಮ ಯಮಲೋಕದಲ್ಲಿ ಸಂಕಷ್ಟ ಅನುಭವಿಸುತ್ತಿದೆ. ಅವನಿಗೆ ಮುಕ್ತಿ ದೊರೆತಿಲ್ಲ. ಅವನ ಆತ್ಮ ಶಾಂತಿ ಸಿಗಲು ನೀನು ಒಂದು ವಿಶೇಷ ವ್ರತವನ್ನು ಮಾಡಬೇಕಾಗಿದೆ. ಅದಕ್ಕೆ ರಾಜನು ವಿನೀತವಾಗಿ ಕೇಳಿದ, ಓ ಋಷಿವರ, ಯಾವ ವ್ರತವನ್ನು ನನ್ನ ತಂದೆ ಮೋಕ್ಷ ದೊರೆಯುತ್ತದೆ? ನಾರದರು ಉತ್ತರಿಸಿದರು, ಅದು ಇಂದ್ರ ಏಕಾದಶಿ ವ್ರತ. ಅಶ್ವಾಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನದಂದು ಈ ವ್ರತವನ್ನು ಉಪವಾಸದಿಂದ ಆಚರಿಸಬೇಕು. ಆ ದಿನ ವಿಷ್ಣುವಿನ ಪೂಜೆ ಮಾಡಿ ತಿಲ, ಜಲ, ಅನ್ನವನ್ನು ದಾನ ಮಾಡಿ ಪಿತೃಗಳಿಗೆ ಶ್ರಾದ್ದ ತರ್ಪಣ ಮಾಡಬೇಕು. ಈ ವ್ರತದಿಂದ ನಿನ್ನ ತಂದೆಯ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ. ರಾಜ ಇಂದ್ರಸೇನರು ನಾರದರು ಹೇಳಿದಂತೆ ಇಂದ್ರ ಏಕಾದಶಿ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸಿ ಶ್ರಾದ್ದ ತರ್ಪಣವನ್ನು ನೆರವೇರಿಸಿದರು. ಆ ವ್ರತದ ಮಹಿಮೆಯಿಂದ ರಾಜನ ತಂದೆಯ ಆತ್ಮವು ಯಮಲೋಕದಿಂದ ವಿಮುಕ್ತಿ ಪಡೆದು ವೈಕುಂಠ ಧಾಮವನ್ನು ಸೇರಿತು. ಇದಾದ ಬಳಿಕ ರಾಜನು ನಿತ್ಯವೂ ವಿಷ್ಣು ಭಕ್ತನಾಗಿ ಇಂದ್ರ ಏಕಾದಶಿಯನ್ನು ಆಚರಿಸುತ್ತಾ ಪ್ರಜೆಗಳ ಕಲ್ಯಾಣಕ್ಕಾಗಿ ಆಡಳಿತ ನಡೆಸಿದ. ಇಂದ್ರ ಏಕಾದಶಿಯ ವ್ರತದ ಮಹಿಮೆ: ಪಿತೃಗಳಿಗೆ ಮೋಕ್ಷವನ್ನು ನೀಡುತ್ತದೆ. ಕುಟುಂಬಕ್ಕೆ ಪಿತೃಶಾಪ, ಪಿತೃದೋಷ ನಿವಾರಣೆ ಆಗುತ್ತದೆ. ಉಪವಾಸ ಮಾಡಿದವರಿಗೆ ಪಾಪಕ್ಷಯ, ಸೌಖ್ಯ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಈ ಕಥೆಯನ್ನು ಕೇಳುವವರು ಮತ್ತು ವ್ರತ ಮಾಡುವವರು ತಮ್ಮ ಪಿತೃಗಳಿಗೆ ಶಾಂತಿ ನೀಡಬಹುದು ಮತ್ತು ಸ್ವಂತ ಜೀವನದಲ್ಲೂ ಶ್ರೇಯಸ್ಸು ಪಡೆಯುತ್ತಾರೆ.